ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ. ಹೇಳಿದ್ರೆ ಎಷ್ಟತಿ ಹೇಳ್ತೀಯಾ? ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಕತ್ತಲಿ ತಾಳಿ ಇಲ್ಲ ಅಂದ್ರೆ ಕರಿಮಣಿ ಮಾಲೀಕ ಯಾರು ಇಲ್ಲ. ಟ್ರೈ ಮಾಡಿ ನೋಡೋಣ. ಮೇಡಮ್, ನೀವು ಸಿಂಗರ್ ಅಲ್ವಾ? ಅದೇಗ್ರಿ ಅಷ್ಟ್ ಕರೆಕ್ಟ್ ಆಗಿ ಹೇಳಿದ್ರಿ. ಗೊತ್ತಾಗ್ದೆ ಏನ್ ಮೇಡಮ್, ನಿಮ್ ವಾಯ್ಸ್ ಇಷ್ಟೊಂದು ಸ್ವೀಟ್ ಆಗಿದೆ, ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನ ಆಗೋಯ್ತು. ರೈನ್ಬೋ ಸಹ ಪ್ರಸಾರದಲ್ಲಿ ಆಕಾಶಗಂಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೇಡಮ್, ನೀವೇನು ಅನ್ಕೊಳಲ್ಲ ಅಂದ್ರೆ ನಿಮ್ಮನ್ನ ಮಾತು ಕೇಳಲ್ಲ? ನನಗೋಸ್ಕರ ಒಂದು ಹಾಡು ಹೇಳ್ತೀರಾ ಪ್ಲೀಸ್? ನೀವ್ ಕೇಳ್ತಿದ್ದೀರಾ ಅಂತ ಒಂದ್ 4 ಲೈನ್ ಹಾಡ್ತೀನಿ. ಸೂಪರ್ ಮೇಡಮ್, ಹಾಡಿ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಬಾನಲ್ಲು ನೀನೆ. ಮೇಡಮ್, ಒಂದು ನಿಮಿಷ. FM ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದೆ. ಈಗ ಹಾಡಿ ಮೇಡಮ್. ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಲಲಲಾ. ಸೂಪರ್ ಮೇಡಮ್, ಸಕ್ಕತ್ತಾಗಿ ಹಾಡ್ತೀರ ಮೇಡಮ್. ಅಂತ ಉತ್ತುಂಗಕ್ಕೆ ಏರಿ ಇಳಿವಾಗ ಜೊತೆಗೆ ನನ್ನ ಎಳೆಗೂ ಇಳಿದ್ಬಿಡ್ತೆ ಮೇಡಮ್. ಐಸ್ ಇಟ್ಟಿದ್ ವರ್ಕೌಟ್ ಆಯ್ತು. ಐ ಆಮ್ ಹರೀಶ್ ಚಂದ್ರ. ಎಲ್ರು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ಕ್ಯಾಬ್ ಓಡಿಸ್ತಾ ಇದೀನಿ ಅಂತ ಡ್ರೈವರ್ ಅನ್ಕೊಂಡ್ರಾ? ಓನರ್. ಈ ತರ ಒಂದ್ 3-4 ಕಾರ್ ಇಟ್ಕೊಂಡು ಒಂದ್ ಕಂಪ್ನಿ ನಡೆಸ್ತಾ ಇದೀನಿ. ನಿಮ್ ಮನ್ಸಲ್ಲಿ ಏನೋ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ನಾನ್ ನಿಮ್ಗೇನೋ ಹೇಳ್ಬೇಕು. ಟೆನ್ಷನ್ ಕೊಡ್ಬೇಡಿ ಮೇಡಮ್, ಅದೇನ್ ಹೇಳ್ಬೇಕು ಬೇಗ ಹೇಳ್ಬಿಡಿ ಮೇಡಮ್. ಹೇಳ್ಬಿಡಿ. 4 ದಿನದ ಹಿಂದೆ ಎಂಗೇಜ್ಮೆಂಟ್. ಏನೋ ನನ್ ಬಗ್ಗೆ ಅಷ್ಟೆಲ್ಲ ಕೇಳಿದ್ರಿ, ನನ್ ಕೈಯಲ್ಲಿರೋ ಮೆಹಂದಿನೇ ನೋಡ್ಲಿಲ್ವಲ್ಲ ನೀವು? ಅಯ್ಯೋ, ಇದು ಅನ್ಯಾಯ, ಇದು ಅಕ್ರಮ, ಇದು ಮೋಸ. ನೀವು ನಿಮ್ ಕೈ ತೋರ್ಸ ಇಲ್ಲ. ನಿಮ್ಮಷ್ಟಕ್ ನೀವೇ ಏನೇನೋ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಜವಾಗ್ಲೂ ಎಂಗೇಜ್ಮೆಂಟ್ ಆಗೋಯ್ತೇನ್ರಿ? ಹೌದು. ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ, ನಂಬೋದೆ ಪ್ರೀತಿಯನ್ನು ಲೆಕ್ಕ. ಚೇಂಜ್ ಬೇಡ, ನೀವೇ ಇಟ್ಕೊಳ್ಳಿ. ಚೇಂಜ್ ಏನ್ ಬೇಕಿರ್ಲಿಲ್ಲ, ನಿಮ್ ಮನ್ಸ್ ಚೇಂಜ್ ಆದ್ರೆ ಸಾಕು. ನಿಮ್ಮಂತ ವ್ಯಕ್ತಿನ ನನ್ ಲೈಫಲ್ಲೇ ನೋಡಿಲ್ಲ. ಹೇಗಾದ್ರೂ ಮಾಡಿ ಒಬ್ಳು ಮಹಾಲಕ್ಷ್ಮಿನ ಮನೆಗ್ ಕರ್ಕೊಂಡು ಹೋಗೋಣ ಅಂದ್ರೆ ಎಲ್ರ ಹತ್ರ ಶೇಪ್ ಔಟ್ ಆಗದೆ ಆಗೋಯ್ತು. ಹಲೋ, ಎಲ್ಲಿದ್ಯಾ? ಯಾರೋ? ಶಾಬಾಷ್. ನಿನಗೆ ಕಾರ್ ಕೊಡೋದಲ್ದೆ ನಾನು ಯಾರು ಅಂತ ಬೇರೆ ಹೇಳ್ಬೇಕಾ? ಅಯ್ಯೋ ಅಣ್ಣ, ಓನರ್ ಅಣ್ಣ, ಹೇಳಿ ಅಣ್ಣ. ಏಯ್, ಮೊದ್ಲು ನಂಬರ್ ಸೇವ್ ಮಾಡ್ಕೊಳ್ಳಲ್ಲ. ಎಲ್ಲಿದ್ಯಾ? ಈಗಷ್ಟೇ ಕಸ್ಟಮರ್ನ ಡ್ರಾಪ್ ಮಾಡಿ ಮನೆ ಕಡೆಗೆ ಹೋಗ್ತಾ ಇದ್ದೆ. ಯಾಕೋ ಡಿಎಲ್ ಮರ್ತ್ಬಿಟ್ಟ? ಅಣ್ಣ, ನೀವ್ ಮರ್ತ್ಬಿಟ್ರಾ? ನಾನ್ ಹೇಳಿದ್ನಲ್ಲ ಅಣ್ಣ, ನಮ್ಮ ಅಣ್ಣನ್ಗೆ ಹೆಣ್ಣು ನೋಡಕ್ ಹೋಗ್ತಿದೀವಿ ಅಂತ. ಯಾಕಣ್ಣ? ಅಲ್ಲ ಕಣ, ನೀನು ಹೆಣ್ಣೋಡಕ್ ಶುರು ಮಾಡಿದಾಗ ಪೆಟ್ರೋಲ್ ಬೆಲೆ 74 ರೂಪಾಯಿ ಇತ್ತು, ಇವಾಗ 104 ರೂಪಾಯಿ ಆಗಿದೆ. ಅಲ್ಲ ಕಣ, 3 ಗಂಟೆ ಹಾಕೋದಿಕ್ಕೆ 100 ಹೆಣ್ಣು ನೋಡಿದ್ರಲ್ರ. ನೀನ್ ಮನೆಗೆ ಹೋಗೋದು ವೇಸ್ಟ್, ಮಾನ್ಯತೆಗೆ ಹೋಗೋ. ಹಲೋ 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 ಅಣ್ಣ, ಕೇಳಿಸ್ತಿಲ್ವಣ್ಣ? ಹಲೋ 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 ಅಣ್ಣ, ಹಲೋ 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 ಹಲೋ. ಬರೀ ನೆಗೆಟಿವಿಟಿ ಅಪ್ಪಂದು. ಇವಾಗೇನೋ ಮಾತಾಡತ್ ಬೇಡ. ಈ ಸಲ ಅಣ್ಣನ್ ಮದುವೆ ಫಿಕ್ಸ್ ಆಗೇ ಆಗತ್ತೆ. ಜೈ ಆಂಜನೇಯ. ಶರಮಣ, ಒಂಟಿ. ಲೋ ಜೈರಾಮ, ಒಡೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೋ. ಆನಂದವಾಗಿ ತಿನ್ಬೇಕು ಅಂದ್ರೆ ಅಡ್ಡಾಡ. ಏನ್ ಡ್ಯೂಟಿಗೆ ರಜಾನಾ? ಬೇಗ ಬಂದ್ಬಿಟ್ಟಿದ್ಯಾ? ಮನೇಲಿ ಏನಾದ್ರು ವಿಶೇಷ ಇದ್ರೆ ಯಾರೋ ಒಬ್ರು ಜವಾಬ್ದಾರಿ ತಗೋಬೇಕಲ್ಲಣ್ಣ. ಏನಪ್ಪ ವಿಶೇಷ?
ಅಣ್ಣನಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಹೌದಾ? ಏನ್ ನಟರಾಜಣ್ಣ, ನಮ್ಗೆ ಹೇಳಲೇ ಇಲ್ಲ. ಇದರಲ್ಲಿ ಹೇಳಕ್ ಏನಿದೆ, ಹೆಣ್ಣೊಳಕ್ ಹೋಗ್ತಾರೆ, ಹೋದಂಗೆ ವಾಪಸ್ ಬರ್ತಾರೆ. ಇದೇನು ಹೊಸದಲ್ಲ. 10ರಲ್ಲಿ 11. ಯೋ ಅಪ್ಪನ ನೀನು ಹೆಸರಿಗಾದ್ರೂ ಒಂದಿನ ಆದ್ರೂ ಹಂಗ್ ನಡ್ಕೊಂಡಿದ್ಯಾ? ಒಳ್ಳೆ ಮಾತಾಡೋದಿರ್ಲಿ, ಯಾವಾಗ ನೋಡಿದ್ರು ಅದಾಗಲ್ಲ ಇದ್ ನಡಿಯಲ್ಲ ಅಂತ ಹೇಳ್ತಾನೆ ಇರ್ತಿಯಲ್ಲ. ಯಾರೇ ಕೂಗಾಡಲಿ ಆಹಾ, ಎಂತ ಒಳ್ಳೆ ಹಾಡ. ಏ ಜಯರಾಮ, ಸ್ವಲ್ಪ ಸೌಂಡ್ ಜಾಸ್ತಿ ಮಾಡು. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ. ಅಪ್ಪ ಅದನ್ನು ಮಕ್ಳನ್ನ ಒಳ್ಳೆ ದಾರಿಲಿ ನಡೆಸ್ಬೇಕು. ನಾವೇ ನಿನ್ನ ಹತ್ರ ಅದನ್ನ ಕೇಳ್ತಿಲ್ಲ. ಅಟ್ಲೀಸ್ಟ್ ನಾವ್ ನಡೆಯೋ ದಾರಿಲಿ ಜೊತೆಲಿ ಬಾ ಅಂತಿದೀವಿ. ಯಾವ ಬೇಕುಪ್ಪ ನಿಮ್ ಮನೆಗೆ ಹೆಣ್ ಕೊಡ್ತೀನಿ ಅಂತ ಒಪ್ಕೊಂಡ? ನಿಮ್ಮ ಮನೆ ಬರೀ ಗಂಡಸ್ರೆ ತುಂಬಿರೋ ಗೋಡನ್ನು, ಹೆಣ್ಣಿನ ಗಂಧ ಗಾಳಿ ಗೊತ್ತಿಲ್ದೇ ಇರೋ ನಿಮ್ ಮನೆಗೆ ಯಾವ ಹೆಣ್ ದೀಪ ಹಚ್ಚಕ್ ಬರ್ತಾಳೋ ಏನ. ಹುಷಾರು, ಅವನಿನ್ನೇನಾರ ಕರ್ಗಿರ್ಕೊಂಡು ಹೋಗ್ಬಿಟ್ಟಿರಿ. ಮೊದಲೇ ಜೈಲಲ್ಲಿ ಇದ್ ಬಂದವನು. ಜೈಲ್ಗೆ ಹೋದವರೆಲ್ಲ ಕೆಟ್ಟವರು ಅಲ್ಲ, ಆಡ್ಕೊಂಡವರೆಲ್ಲ ಒಳ್ಳೆಯವರು ಅಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ದೀರಾ ದೊಡ್ಡಪ್ಪ, ನೀವಾದ್ರೂ ನಮ್ ಜೊತೆ ಬರ್ಬೋದಲ್ಲ. ನಾ ಒಪ್ಪನ್ ನೀವ್ ಅಣ್ಣ ತಾನೆ, ತಮ್ಮನ ಮಕ್ಳು ಬದುಕು ಸರಿ ಹೋಗೋದಕ್ಕೆ ಬಂದ್ ಸಹಾಯ ಮಾಡ್ಬೋದಲ್ಲ. ಯಾಕಪ್ಪ? ನಾನ್ ಚೆನ್ನಾಗಿರೋದ್ ಬೇಡವಾ? ನಿಮಗ್ ಸಹಾಯ ಮಾಡಿ ನನ್ ಜೀವನ ಹಾಳಾಗ್ಲ? ಇನ್ನು ನೀವು 4 ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ನಿಂತ್ಕೊಂಡ್ಬಿಟ್ರೆ ರೋಲ್ ಕಾಲಿಗೆ ನಿಂತಂಗ್ ಕಾಣಿಸುತ್ತೆ. ಇಡೀ ಊರಿಗೆ ಗೊತ್ತು ನಿಮ್ ಸಂಸಾರ ಹೆಂಗೆ ಅಂತ. ಹೋಗಿ ನಿಮ್ಮ ಸಾಯೋದ್ರ ಬದಲು ನೀನ್ ಸತ್ತಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ವಿ ನಾವು. ನೋಡ್ದೋಡಪ್ಪ, ಈ ಸಲ ಇಡೀ ಊರಿಗೆ ನಾವೇನು ಅಂತ ತೋರಿಸ್ತೀವಿ. ಅಣ್ಣನ ಮದ್ವೆ ಫಿಕ್ಸ್ ಆಗೇ ಆಗುತ್ತೆ, ನೋಡ್ತಾ ಇರಿ. ನೋಡ್ತಾ ಇರ್ರೋ, ಈ ಮದುವೆ 200% ನಡೆಯಲ್ಲ. ಮೈ ಪೌಡರ್ ಎಲ್ಲ ಮೂಗ್ ಹೋಗ್ತಿದೆ, ಸಾಕು. ಅಣ್ಣ 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 ಇನ್ನೊಂದ್ಸಲ ಅಣ್ಣ. ಯಾಕೋ? ನೀನ್ ಸೀನ್ ಅಣ್ಣ. ಯಾಕೆ ಅಂದೆ? ನೀನು 3 ಸಲ ಸೀನಿದ್ರೆ ನಾನೇನೋ ಅನ್ಕೊಂಡಿದೀನಿ, ಅದಾಗ್ಬಿಡುತ್ತೆ ಅದಕ್ಕೆ. ಏನ್ ಅನ್ಕೊಂಡಿದ್ಯಾ? ನೀನು 3 ಸಲ ಸೀನಿದ್ರೆ ನಿನ್ ಮದ್ವೆ ಫಿಕ್ಸ್ ಅಂತ. ಹಂಗೆ ಅಣ್ಣ, ಒಳ್ಳೆ ರಾಜನ್ ತರ ಇದೆಯಾ ಅಣ್ಣ. ಮೇಕಪ್ ಕಸರತ್ಗೆ ಮೈ ಮರ್ತದ. ನಿನ್ನೆ ಮೊನ್ನೆ ನಿನ್ನ ಸ್ಕೂಲಿಗೆ ಸೇರಿಸ್ದಂಗಿದೆ ಕಣಮ್ಮಯ್ಯರ. ಕಾಲ ಎಷ್ಟು ಬೇಗ ಓಡುತ್ತೆ ಅಲ್ಲ. ಹೌದು, ಮತ್ತೆ ಲೇಟ್ ಆದಷ್ಟು ಫ್ಯಾಟ್ ಬದಲಾಗುತ್ತೆ. ಅಣ್ಣ ಹಂಗೇರು, ಇನ್ನೊಂದು ಸ್ಪೆಷಲ್ ಕ್ರೀಮ್ ಇದೆ, ಅದಾಕ್ಬಿಟ್ಟು ಫಿನಿಶಿಂಗ್ ಟಚ್ ಕೊಟ್ಬಿಡ್ತೀನಿ. ನಮ್ ಸ್ಪೆಷಲ್ ಅಣ್ಣಂಗೆ ಸ್ಪೆಷಲ್ ಕ್ರೀಮ್. ಹಣ್ಣೆಲ್ಲ ಇರುತ್ತೆ ಅದರಲ್ಲಿ. ಒಬ್ಬೊಬ್ಬೊಬ್ಬ ಕ್ರೀಮ್ಗೆ ಅಂತ 500 ರೂಪಾಯಿ ಇಸ್ಕೊಂಡೋದೆ, ಆದ್ರೆ ಇದ್ರ ಮೇಲೆ 340 ಅಂತ ಬರ್ದಿದೆ. ಮಿಕ್ಕಿ ಚಿಲ್ಲರೆಯಲ್ಲಿ ಚಿಲ್ಲರೆ ಎಲ್ಲಿ ಎಂದೆ? ಅದು ಏನೋ ಕೆಟ್ಟ ಅಭ್ಯಾಸ ಏನಾದ್ರು ಕಲ್ತಿದ್ಯಾ ಹೇಗೆ? ಅಯ್ಯೋ ಇಲ್ಲ ಅಣ್ಣ. ಮತ್ತೆ ಮಿಕ್ಕಿ ದುಡ್ಡು ಏನಾಯ್ತು? ನಾನು ನಿಂತ ಮತಾನೆ, ನನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ನನ್ ಕೆಟ್ಟ ಅಭ್ಯಾಸ ಎಲ್ಲಾದ್ರೂ ಕಲಿತೀನ ಹೇಳು? ಈ ತರ ಬೆಣ್ಣೆ ಹಚ್ಚೋ ಮಾತೆಲ್ಲ ಬೇಡ. ಮಿಕ್ಕಿ ದುಡ್ಡು ಏನ್ ಮಾಡ್ದೆ ಹೇಳು? ಮೋಸ್ಟ್ ನೋಡು, ಅದು ಸಖತ್ತಾಗಿದೆ ಅಂತ ಹೇಳಿದ್ರು, ಅದಕ್ಕೆ ತಿಂದ್ಯಾ? ಯಾಕಾದ್ರೂ ತಿನ್ನೋ ಅನ್ಸ್ತು. ಒಂಚೂರು ಚೆನ್ನಾಗಿರ್ಲಿಲ್ಲ ಅಣ್ಣ.
ನನಗೆ ಹೇಳಿದ್ರೆ ನಾನೇ ಮಾಡ್ಕೊಡ್ತಿರ್ಲಿಲ್ವಾ? ನೀನು ಎಷ್ಟು ಅಂತ ಮಾಡ್ತೀಯ ಅಣ್ಣ. ಸುಮ್ಮನೆ ನನ್ನಿಂದ ನಿನ್ಗೆ ಯಾಕೆ ತೊಂದರೆ ಅಂತ ನಿನ್ಗೆ ಹೇಳ್ದೆ ಹೋದೆ. ಸಾರಿ. ಅಯ್ಯೋ, ಇದ್ರಲ್ಲಿ ತೊಂದರೆ ಏನೋ ಬಂತು. ಮುಂದಿನ ಸತಿ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಈ ಅಣ್ಣಂಗೆ ಹೇಳು, ನಾನೇ ಸಖತ್ತಾಗಿ ಮಾಡ್ಕೊಡ್ತೀನಿ, ಸರಿನಾ? ಅಯ್ಯೋ ಬೇಡ ಅಣ್ಣ, ಮದ್ವೆ ಆಗ ಅದಕ್ಕೆ ಮನೆಗೆ ಬರ್ಲಿ, ನನ್ಗೇನ್ ಬೇಕೋ ಅದೆಲ್ಲ ಮಾಡಿಸ್ಕೊಂಡು ತಿಂತೀನಿ. ಏನು ಟೈಮಿಂಗ್ ಅಣ್ಣ, 3 ಸಲ ಸೀನ್ ಹಾಕ್ದೆ. ನಿನ್ ಮದ್ವೆ ಫಿಕ್ಸ್, ನಿನ್ ಮದ್ವೆ ಫಿಕ್ಸ್. ಸುಮ್ನಿರು. ಅಯ್ಯೋ ಅಣ್ಣ, ನೀನ್ 3 ಸೀನ್ ಹಾಕಿದ್ಯಾ, ನಿನ್ ಮದ್ವೆ ಫಿಕ್ಸ್, ನಿನ್ ಮದ್ವೆ ಫಿಕ್ಸ್. ಆಯ್ತು ಆಯ್ತು ಆಯ್ತು, ಕೂಗ್ಬೇಡ. ಬಟ್ಟೆ ಒಣಗಿರುತ್ತೆ, ತಗೊಂಡ್ಬಂದ್ಬಿಟ್ಟೆ. ಅಣ್ಣ ನಿನ್ ಬಾರಣ್ಣ. ಯಾಕೋ? ಒಂದೇ ಒಂದು ಬಿಳಿ ಕೂದ್ಲಿದೆ, ಕಿತ್ಬಿಡ್ತೀನಿ. ಅಮ್ಮ, ನಿಮ್ ಚಂದನಾಗಿ ಅವಾರ್ಡ್ ಕೊಡ್ತಿದಾರೆ, ನೀವ್ ಹೋಗಲ್ವಾಕ? ಶುರು ಆಗೋಯ್ತಾ? ಹೂನಕ್ಕ, ಶುರು ಆಗೋಯ್ತು. ಹೋಯ್ತೀನಿ. ಎಲ್ಲರಿಗೂ ಸ್ವಾಗತ. ಕಾಫಿ ನಾಡು ಚಿಕ್ಕಮಗಳೂರಿನ ಕಾಫಿ ಎಷ್ಟು ಫೇಮಸ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಈ ನಗರದ ಅಣೆಪಟ್ಟಿಗೆ ಇನ್ನೊಂದು ಗರಿ ಹೆಚ್ಚಿಸುವಂತಹ ಸಂಗತಿ ನಮ್ಮ ಕಾಲೇಜಿನಿಂದ ನಡೆದಿದೆ ಅನ್ನೋದು ಖುಷಿಯ ಸಂಗತಿ. ಇಡೀ ಜಿಲ್ಲೆಗೆ ಗೌರವ ತಂದಿರುವಂತಹ ನಮ್ಮ ನೆಚ್ಚಿನ ವಿದ್ಯಾರ್ಥಿನಿ ಚಂದನಾ ಅವರು ವೇದಿಕೆ ಮೇಲೆ ಬಂದು ಸನ್ಮಾನ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಚಂದನಮ್ಮ ಯಾವಾಗ್ಲೂ ಹೇಳೋರು, ನೀನ್ ನನ್ ಕುಂಕುಮ ತಂದ್ಕೊಡು ಅಂತ. ನಾನು ಯಾವಾಗ್ಲೂ ತಂದ್ಕೊಡ್ತಿದ್ದೆ. ನೋಡು, ಈಗ್ಲೂ ತಂದೀವ್ನಿ. ಓಹೋ, ಇವಳು ಪ್ರಸಾದ ತಂದ್ಕೊಟ್ಲಂತೆ, ಅವಳು ಚಿನ್ನದ ಪದಕ ಬಂತಂತೆ. ಅವಳು ಕಷ್ಟಪಟ್ಟಿದ್ದಾಳೆ, ಅದಕ್ಕೆ ಬಂದಿದೆ. ಚಂದನಮ್ಮನೇ ಸಾನೆ ಸಲ ಹೇಳೋರೆ, ನನ್ ಓದಿನ ಜೊತೆಗೆ ನಿನ್ ಕುಂಕುಮದ ಆಶೀರ್ವಾದನೂ ನನ್ ಪರೀಕ್ಷೆಗೆ ಸಹಾಯ ಮಾಡೈತೆ ಅಂತ. ಎಲ್ರಿಗೂ ನಮಸ್ಕಾರ. ವಿದ್ಯೆಗೆ ಇನ್ನೊಂದು ಹೆಸರೇ ಪ್ರಾಮಾಣಿಕತೆ. ನಮ್ಮಿಂದ ಇನ್ನೊಬ್ರಿಗೆ ಮೋಸ ಆಗದೆ, ನಮ್ಮ ಕನಸಿಗೆ ಯಾವುದೇ ರೀತಿ ಅನ್ಯಾಯ ಆಗದೆ, ನಮ್ಮ ಜೀವನದಲ್ಲಿ ನಮ್ಮನ್ನ ಎತ್ತರ ಕರ್ಕೊಂಡು ಹೋಗೋದೇ ವಿದ್ಯೆ. ಅಂಥ ವಿದ್ಯೆನ ನಂಗೆ ಕೊಟ್ಟಂತ ಈ ಸಂಸ್ಥೆಗೆ ನಾನು ಯಾವತ್ತಿಗೂ ಚಿರಋಣಿಯಾಗಿರ್ತೀನಿ. ಮಿಸ್ ಚಂದನಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈ ನಿಮ್ಮ ಸಾಧನೆ ಇನ್ನಷ್ಟು ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿರುತ್ತೆ. ಇದು ನಿಮ್ಮಿಂದ ಹೇಗೆ ಸಾಧ್ಯ ಅಂತ ಹೇಳ್ಬೋದಾ? ಅಪ್ಪ. ನಂಗೆ ಸಿಕ್ಕಿರೋ ಅಂತ ಅಪ್ಪ ಎಲ್ಲ ಹೆಣ್ಮಕ್ಳಿಗೂ ಸಿಕ್ಬಿಟ್ರೆ ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಂಗೆ ಇವತ್ತು ಸಿಕ್ಕಿರೋಂಥ ಈ ಸನ್ಮಾನ ನಮ್ಮ ಅಪ್ಪಂಗೆ ಸಲ್ಬೇಕು. ಯಾಕಂದ್ರೆ ಚಿಕ್ಕ ವಯಸ್ಸಿಂದನು ನಾನು ಏನೇ ಕೇಳಿದ್ರು ಅದಕ್ಕೆ ಇಲ್ಲ ಅಂತ ಹೇಳ್ದೆ, ನನ್ನ ಇಷ್ಟದಂತಾನೆ ನನ್ನ ಬೆಳೆಸಿದ್ದಾರೆ. ನಮ್ಮಮ್ಮ, ಅಣ್ಣ, ಅತ್ತಿಗೆ, ಈ ವೇದಿಕೆ ಮೂಲಕ ನಾನು ಅವ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಮುಂದಿನ ಕನಸುಗಳೇನು ಅಂತ ಹಂಚ್ಕೋಬಹುದಾ? ಈ ವೇದಿಕೆನೂ ನನ್ನ ಕನಸಿನ ನೆರವೇರಿದೆ, ಆದರೆ ಮುಗ್ದಿಲ್ಲ. ಇನ್ನೂ ಹೆಚ್ಚಾಗಿ ಓದಬೇಕು, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂಥ ವಿಭಿನ್ನವಾದ ಆರ್ಕಿಟೆಕ್ಚರ್ನ ಸ್ಟಡಿ ಮಾಡಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಕಟ್ಸ್ಕೊಡ್ಬೇಕು ಅನ್ನೋದೇ ನನ್ನ ಕನಸು. ಹಾಗಾದರೆ ನಿಮ್ಮ ಪರ್ಸ್ನಲ್ ಲೈಫು, ಮದುವೆ, ಮಕ್ಕಳು ಬಗ್ಗೆ ಪ್ಲಾನಿಂಗ್ ಮಾಡಿಲ್ವಾ? ನಂಗೆ ಆಗಲೇ ಮದುವೆ ಆಗಿದೆ. I am married to my dream. ನನ್ನ ಕನಸೇ ನನ್ನ ಸಂಗಾತಿ. ಅದು ನೆರವೇರೋವರೆಗೂ ಬೇರೆ ಯಾವ ಯೋಚನೆಗಳು ಇಲ್ಲ. ಆದ್ರೆ ಯೋಚನೆ ನಮಗಿದೆಯಲ್ಲ, 22 ವರ್ಷ ಆದ್ರೂ ಮಗಳು ಮದುವೆ ಮಾಡಿಲ್ಲ ಅಂತ ಜನ ಆಡ್ಕೊಳಲ್ವೇನೋ? ಇದೆಲ್ಲ ಸ್ಟೇಜ್ ಮೇಲೆ ಭಾಷಣ ಮಾಡಕ್ಕಷ್ಟೇ ಚೆನ್ನಾಗಿರುತ್ತೆ, ಜೀವನಕ್ಕಾಗಲ್ಲ. ಥ್ಯಾಂಕ್ ಯು. ನಮಸ್ಕಾರ. ನಾನು ಇನ್ನೊಬ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಶಾಂತಕ್ಕ.
ಕಾಲೇಜ್ನ ಸ್ವಚ್ಛವಾಗಿಡೋದಲ್ಲದೆ ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ನು ಮಕ್ಕಳು ಥರನೇ ನೋಡ್ಕೋತಾರೆ. ನಾನು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ನಂಗೆ ದಿನಾ ದೇವ್ರ ಪ್ರಸಾದ ತಂದ್ಕೊಡೋರು. ಥ್ಯಾಂಕ್ ಯು ಶಾಂತಕ, ಥ್ಯಾಂಕ್ ಯು ಸೋ ಮಚ್. ಶಾಂತಕ ನೋಡು, ಇದು ನೋಡಿ. ಅಯ್ಯೋ ಸಂತಕತೆ. ಅಮ್ಮ, ನಾನ್ ಶಾಂತಕ ಅಂತ ಹೇಳ್ತಿದ್ನಲ್ಲ, ಅದ್ ಇವ್ರೆ. ಶಾಂತಕ, ಇವ್ ನನ್ ಫ್ಯಾಮಿಲಿ. ನಮಸ್ಕಾರಕ್ಕ. ನಮಸ್ಕಾರಣ್ಣ. ನಮಸ್ಕಾರಕ್ಕ. ಇವತ್ ಪ್ರಸಾದ ತಂದಿದ್ದೀರಲ್ಲ? ತಂದಿದ್ದೀನಿ ಕಣವ, ತಗೊಳವ. ಆಹಾ, ಅಣ್ಣ ಏನಾದ್ರೂ ಈ ಶರ್ಟ್ ಹಾಕೋಬಿಟ್ರೆ ಹುಡ್ಗಿ ಮನೆಯವ್ರ ಎಸ್ ಅನ್ನೋದು ಗ್ಯಾರಂಟಿ. ಮಯೇ ಮಯೇ, ಹಾ ಅಣ್ಣ ಇಲ್ಲ, ಇನ್ನು ರೆಡಿ ಆಗಿಲ್ವಾ? ರೆಡಿ ಆಗಿಲ್ವಾ? ಊರಬ್ಬಕ್ಕೆ ತೇರ್ ರೆಡಿ ಮಾಡ್ದಂಗೆ ರೆಡಿ ಮಾಡಿದ್ದೀನಿ, ಇರು. ಹೆಂಗೆ ನನ್ ಮೇಕಪ್? ನಮ್ ಮುತ್ತಣ್ಣ ಫುಲ್ ಜಿಗ ಅಂತ ರೆಡಿ ಆಗಿಲ್ವಾ? ಮೈ ಸುಂದರ ಮಯ್ಯೆ, ಅಣ್ಣ ನಾಚಿಕೆ ನೋಡ. ನಾಚಿಕೆ ಅಲ್ಲ, ಏನಿಲ್ಲ ಸುಂದರ. ಗೆಟಪ್ ಬದಲಾದ್ರೆ ಏನ್ ಪ್ರಯೋಜನ? ಹಣೆ ಬರಹ ಬದಲಾಗ್ಬೇಕಲ್ಲ. ಬಂದ ಯಾವಾಗ್ಲೂ ಅಪಶಕ್ನ ನುಡಿಯೋ ಮೆಕ್ಯಾನಿಕ್ ನೋಡೋ. ನಿನ್ ಬೈಕ್ ಸೈಲೆನ್ಸರ್ ಸಿಕ್ಸ್ಕೊಂಡು ಹೋಗಿ ರೆಡಿ ಆಗ್ಬಾ, ಹೋಗು. ಎಲ್ಲಿಗೆ ರೆಡಿ ಆಗೋದು? ಅಲ್ಲ ಅಣ್ಣ, ಇವ್ರಿಬ್ರಿಗೇನೋ ಬುದ್ಧಿ ಇಲ್ಲ. ನಿನ್ ಬುದ್ಧಿಗೆ ಏನಣ್ಣ ಆಗಿತ್ತು? ಇದೇನ್ ಮೊದಲನೇ ಸಲಿನ, ಎರಡನೇ ಸಲಿನ, 15ನೇ ಸಲಿ. ಪ್ರತಿ ಸತಿ ಹೋಗೋದು, ಹುಡ್ಗಿನ್ ನೋಡೋದು, ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನೋದು, ವಾಪಸ್ ಮನೆಗೆ ಬರೋದು. ಏಯ್ ಕಂಟೆ ಅಣ್ಣ, ಇವ್ರಿಬ್ರು ತರ ಪ್ರತಿ ಸತಿ ಹೋಗಿ ಅವಮಾನ ಮಾಡ್ಸ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ ಅಣ್ಣ. ಅಣ್ಣ, ಮರಳು ಭೂಮಿಲಿ ಮಳೆನೂ ಬರ್ಬೋದು, ನಂಬಿಕೆ ಇಡೋಣ. ಏ ಮಹಿ, ಮರಳು ಭೂಮಿಲಿ ಮಳೆ ಬಂದ್ರು ಯಾವ ಪ್ರಯೋಜನ ಇಲ್ವೋ, ಹಾಗೇನೆ ನಮ್ಗಳ ಲೈಫ್ ಕೂಡ. ಏಯ್, ನಿನ್ ಬಾಯಲ್ಲಿ ಒಳ್ಳೆ ಮಾತುಗಳೇ ಬರೋವನ? ಅಣ್ಣ, ಈ ಸಲ ನಮ್ಮ ಮುತ್ತಣ್ಣನ ಮದ್ವೆ ಆಗೇ ಆಗುತ್ತಣ್ಣ. ಹಂಗೇಳು ಬೈ ನನ್ನ ಮಗನಿಗೆ. ಏಯ್, ಚಿಕ್ಕ ಹುಡುಗನಿಗಿರೋ ಬುದ್ಧಿನೂ ಇಲ್ವಲ್ಲ ನಿನಗೆ? ಅಣ್ಣ, ಈ ಸಲ ಮದ್ವೆ ಆಗೇ ಆಗುತ್ತೆ. ಯಾಕೆ ಹೇಳು? ಹುಡುಗಿ ನಮ್ಮೂರವ್ರಲ್ಲ, ಬ್ರೋಕರ್ ಮಂಜಣ್ಣ ಇದಾರಲ್ಲ ಅವ್ರೂರು, ಸೋಂಪುರದಲ್ಲಿ. ಏಯ್, ಮೊದ್ಲು ಕನ್ಸಿಂದ ಎದೇಳ್ರು. ನಮ್ಮೂರಲ್ಲಿ ಆಗಿದ್ದ ಅವಮಾನ ಸಾಲ್ದು ಅಂತ ಈಗ ಪಕ್ಕದೂರ್ಗೆ ಹೋಗಿ ತಲೆ ತೆಗೆಸ್ಕೊಂಡ್ ಬರ್ತೀರಾ? ಏಯ್, ಸುಮ್ಮನೆ ಇದೀವಿ ಅಂತ ಬೈಕ್ ಬಂದ ಮಾತಾಡ್ತೀಯಾ? ನಿಲ್ಲಿಸ್ರು, ದಯವಿಟ್ಟು ನಿಲ್ಲಿಸ್ರು. ಮೈ, ಹೇ ಮೈ, ಅವ್ರದ್ದು ಇದ್ದಿದ್ದೆ ಕಣ. ನಡಿ, ನಾವು ಹೋಗಿ ಏನಾದ್ರು ತಿನ್ಕೊಂಬರೋಣ. ಅದ್ಯಾವ್ದೋ ಹೋಟ್ಲಲ್ಲಿ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳ್ದಲ್ಲ, ಅಲ್ಲಿಗೆ ಬೇಡ, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಹಳೆ ಬಿರಿಯಾನಿ ಹೋಟ್ಲ್ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಡಿ ಹೋಗೋಣ. ನಡಿಯೋ ಮೈ. ನಿನಗ್ ನಮ್ಮಿಂದ ಎಷ್ಟೊಂದು ಕಷ್ಟ ಅಲ್ವಾ ಅಣ್ಣ? ನನಗೆಂತ ಕಷ್ಟನೋ? ಹಾಗೆಲ್ಲ ಏನೂ ಇಲ್ಲ. ಇಲ್ಲ ಅಣ್ಣ,
ನಿನ್ನಂತ ಮನ್ಸನ್ನ ನಾವು ನೋಯಿಸ್ತಿದೀವಲ್ಲ, ನಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಯಾಕೋ ಆಗಲ್ಲ ಮಾತಾಡ್ತೀಯ? ಅವ್ರ ಬಗ್ಗೆ ನಿನ್ಗೆ ಗೊತ್ತೇ ಇದೆ ಅಲ್ವಾ? ಯಾವಾಗ ನೋಡಿದ್ರು ಕಿತ್ತಾಡ್ತಿರ್ತಾರೆ. ನೋಡು, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಾರ್ದು. ನೀನ್ ಒಳ್ಳೆ ಮನ್ಸಿಗೆ ನೀನ್ ಬೇರೆ ಎಲ್ಲಾದ್ರೂ ಇದ್ದಿದ್ರೆ ನಿನ್ ಹೆಸರಿನ ತಕ್ಕ ನೀನ್ ರಾಜನ್ ತರ ಇರ್ತಿದ್ದೆ ಅಣ್ಣ. ಊರಲ್ಲಿ ಎಲ್ರಿಗೂ ಏನಾದ್ರೂ ಒಂದು ಒಳ್ಳೇದು ಅಂತ ನಡೆಯುತ್ತೆ, ಆದ್ರೆ ನಮ್ಮ ಮನೇಲಿ ಯಾವ ಒಳ್ಳೆ ವಿಷಯನೂ ನಡೆಯಲ್ವಲ್ಲ ಅಣ್ಣ. ಎಲ್ಲ ಈ ಮನೆಯಿಂದಾನೆ. ಯಾರಿಗೂ ಗೊತ್ತಿಲ್ದಂಗ್ ಮನೆ ಬಿಟ್ಟು ಹೊರಟ್ಬಿಡೋಣ ಅನ್ಸುತ್ತಣ್ಣ. ಮೈ ಏನೋ ಮಾತಾಡ್ತಿದ್ಯಾ? ಬಾರಿಸ್ತೀನಿ ನೋಡಿ ನಿಂಗೆ. ಅಂತ ಯೋಚನೆ ಕೂಡ ಬರಬಾರ್ದು ಪುಟ್ಟ ನಿನ್ಗೆ. ಅಮ್ಮ ಬದುಕಿದ ಮನೆ ಕಡೆ ಆಯ್ತು. ಅಮ್ಮ ಯಾವತ್ತಾದ್ರೂ ತನ್ನ ಮಕ್ಳಿಗೆ ಕೆಟ್ಟದ್ ಬಯಸ್ತಾಳ ಹೇಳು? ಮೋಸ್ಟ್ಲಿ ಅಮ್ಮ ಈ ಮನೇಲಿರೋವರೆಗೂ ಅವಳು ಕಷ್ಟ ಪಡ್ಕೊಂಡು ನೆಮ್ಮದಿನೇ ಇಲ್ದಿರೋಗ್ ಬದುಕಿದ್ಲೇನೋ. ಸತ್ಮೇಲೆ ನೆಮ್ಮದಿ ಸಿಕ್ಕಿರ್ಬೋದು. ಚಂದು, ತುಂಬಾ ಚೆನ್ನಾಗಿ ಮಾತಾಡ್ದೆ. ಮುದ್ದಾಗಿ ಕಾಣಿಸ್ತಾ ಇತ್ತು. ನನ್ನ ದೃಷ್ಟಿನೇ ತಾಗ್ತಾ ಇತ್ತು. ಥ್ಯಾಂಕ್ಸ್ ಅಮ್ಮ. ಅಪ್ಪನೂ ಬರ್ಬೇಕಿತ್ತು. ಕಂಪ್ಲೀಟ್ ಫ್ಯಾಮಿಲಿ ಚೆನ್ನಾಗಿರೋದು. ಚೌಟ ಇತ್ತಲ್ಲ, ನೈಸ್. ಇದರಲ್ಲಿ ನಿಯೋ ಕ್ಲಾಸಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದಾ? ಇದೆ ಇದೆ. ಇದನ್ನೇ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಝೀರೋ ಥರ್ಮಲ್ ಲಾಜಿಕ್. AC ಯೂನಿಟ್ಸ್ ಎಲ್ಲ ಹೊರಗಡೆನೆ ನೇತಾಡ್ತಿತ್ತು ಅಲ್ವೇನೆ? ಹಾ, ನಿನಗೆ ಯಾವ ತರ ಚೌಲ್ಟ್ರಿ ಇದ್ರೆ ಇಷ್ಟ ಆಗುತ್ತೆ? ಚೌಲ್ಟ್ರಿನಾ? ನಂಗ ಫಸ್ಟ್ ಆಫ್ ಆಲ್ ಪ್ಯಾಸಿವ್ ಕೂಲಿಂಗ್ ಇರಬೇಕು, ಇಲ್ಲಾಂದ್ರೆ ಅಲ್ಲಿ ಬರೋ ಗೆಸ್ಟ್ ಎಲ್ಲ ಶೆಕೆಯಿಂದಾನೆ ನೆಂದೋಗ್ತಾರೆ. ಹಾ, ಕರೆಕ್ಟ್. ಆಮೇಲೆ ಕ್ಲೇ ವಾಲ್ಸು, ಟೆರಾಕೋಟಾ ರೂಫ್ ಟೈಲ್ಸು, ಓವರ್ ಆಲ್ ಡಿಸೈನ್ ನಮ್ಮ ಟ್ರೆಡಿಷನ್ ಎತ್ತಿ ಹಿಡಿಯೋಗಿರ್ಬೇಕು. ಅಮ್ಮ, ಅದು ಬರೀ ಚೌಲ್ಟ್ರಿ ಅಲ್ಲ, ಒಂದು ಫೀಲಿಂಗ್, ಒಂದು ಎಮೋಷನ್ ತರ ಇರಬೇಕು. ಸೂಪರ್ ಚಂದು. ಅದೇ ತರ ಚೌಲ್ಟ್ರಿನ ಹುಡುಕಿ ಬುಕ್ ಮಾಡೋಣ ಬಿಡು. ಹುಡ್ಕೋದಾ? ಯಾಕೆ ಹುಡುಕ್ತಿ? ಯಾಕೆ ಹಾಗೆ ಹೇಳ್ದೆ? ಚಂದು, ಅದು ಏನಿಲ್ಲ ಬಿಡು. ಏನು ಕಾಲೇಜಲ್ಲಿ ಫಾರಿನ್ ಗಿರಿನು ಅಂತ ತುಂಬಾ ದೊಡ್ಡದಾಗಿ ಮಾತಾಡ್ತಾ ಇದ್ದೆ. ಏನೇನೋ ಕತೆ ಎಲ್ಲ ಹೇಳ್ತಿದ್ದೆ. ಏನ್ ಸಮಾಚಾರ? ಅಮ್ಮ, ಅದ್ ಕತೆ ಅಲ್ಲ, ನನ್ ಕನ್ಸು. ಆಕ್ಚುಲಿ ಇವತ್ತು ಅಪ್ಪ ಇರ್ಬೇಕಿತ್ತು. ಅವರೇ ಸ್ವತಃ ಸ್ಟೇಜಿಗೆ ಬಂದು ನನ್ನ ಮಗಳ ಕನ್ಸನ್ನ ನಾನ್ ನೆರವೇರಿಸ್ತೀನಿ ಅಂತ ಇಡೀ ಪ್ರಪಂಚಕ್ಕೆ ಹೇಳೋರು. ಈಗೇನೋ ನಗ್ತಿದ್ದೀರಾ? ಅಪ್ಪಂಗೆ ಎಲ್ಲ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ದಾಸು, ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟು ತಕ್ಕ ಶಾಸ್ತಿ ಮಾಡಿಸ್ತಾಳಂತೆ. ಸಣ್ಣ ಶಾಖದಿಂದ ಮೊಟ್ಟೆ ಹೊಡೆಯುತ್ತೆ, ಸಸಿ ಚಿಗುರುತ್ತೆ. ಎಲ್ಲದಕ್ಕೂ ಆ ಕಳಿಗೆ ಅನ್ನೋದು ಬರಲೇಬೇಕು ಮೈ. ಅಲ್ಲಿವರೆಗೂ ನಾವು ಯಾವತ್ತೂ ಧೈರ್ಯ ಕೆಡಬಾರ್ದು, ಕಹಿ ಆಗ್ಬಾರ್ದು. ಅದೇಗಣ ಇಷ್ಟೆಲ್ಲ ಕಷ್ಟ ಇದ್ರು ಪಾಸಿಟಿವ್ ಆಗಿ ಮಾತಾಡ್ತೀಯ. ನಿನ್ ಗುಣ ನಮ್ ಯಾರಿಗೂ ಬರಲ್ಲ. ಎಷ್ಟೇ ಕೋಪ ಬೇಸರ ಇದ್ರು ಈ ಬಣ್ಣ ಚಿಟ್ಟೆ ನೋಡ್ತಿದ್ದ ಹಾಗೆ ಮನ್ಸಿಗೆ ಎಷ್ಟು ಹಾಯ್ ಅನ್ಸತ್ತಲ್ಲ. ಇದು ಚಿಟ್ಟೆ ಆಗಕ್ ಮುಂಚೆ ಹುಳ ಆಗಿತ್ತು. ಆಗ ಯಾರು ಇದನ್ನ ಇಷ್ಟು ಮೈ ಮರ್ತು ನೋಡಿರಲ್ಲ. ಎಲ್ಲ ಒಳ್ಳೆ ವಿಷಯಗಳಿಗೂ ಸಮಯ ಬರಬೇಕು ಮೈ. ನಮ್ ಬದುಕು ಅಷ್ಟೇ. ಈ ಮನೆ, ನಮ್ ಬದುಕು ಎರಡಕ್ಕೂ ಬಣ್ಣ ತುಂಬೋರು ಬಂದೇ ಬರ್ತಾರೆ. ಬಂದೇ ಬರ್ತಾರೆ. ಅಪ್ಪ, 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 ಮಗಳೇ, ಬಿದ್ದಿದ್ಯಾ? ಅಪ್ಪ, 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 ಅಪ್ಪ. ನಮಸ್ಕಾರ.
ನೀವು ಕೊಟೇಶನ್ ಕಳಿಸಿ ಆ ವೈಜಾಗ್ ಕಂಪ್ನಿದು ಶಿಪ್ಪಿಂಗ್ನ ನೀವು ಮಾಡಿ ಮುಗಿಸ್ಬಿಡಿ. ಹಾ ಹಾ ಸರಿ ಸರಿ ಹಾಗೆ ಮಾಡೋಣ. ಚಂದು ಅಪ್ಪ ಬಂದ್ರು ಬಾ. ಅದೇ ಪ್ರಾಜೆಕ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಹೌದೌದು. ಅಪ್ಪ ಸರಿ ಅಪ್ಪ ಹಾ ನಾವಿನ್ ಬರ್ತೀವಿ. ಒಳ್ಳೇದು ಒಳ್ಳೇದು. ಅಪ್ಪ ಚಂದು ನಾನು ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಏನ್ ಚಂದುಮಾ? ಮಹಾಬಲ ಅವ್ರ ಮಗಳು ಗೋಲ್ಡ್ ಮೆಡಲಿಸ್ಟ್ ಅಂತ ಇಡೀ ಕಾಲೇಜ್ ಹೆಮ್ಮೆ ಪಡ್ತಿದೆ. ಆದ್ರೆ ನೀನ್ ನೋಡಿದ್ರೆ ಬರೀ ನಿನ್ ಕೆಲ್ಸದಲ್ಲೇ ಬಿಸಿ ಇದೆಯಪ್ಪ. ಅವ್ರಿಗಿಂತ ನನ್ನ ಮಗಳ ಬಗ್ಗೆ ನಾನು 10 ಪಟ್ಟು ಹೆಮ್ಮೆ ಪಡ್ತೀನಿ. ನೀನು ಹುಟ್ಟಿರುವ ಬಂಗಾರ, ನನ್ಗಿದೆಲ್ಲ ಸಿಕ್ಕಿದ್ದು. ಅಪ್ಪ ನೋಡು, ಇದು ನಿಜವಾಗ್ಲೂ ಚಿನ್ನನಾ? ಅಫ್ಕೋರ್ಸ್, ಡಿಸ್ಟ್ರಿಕ್ಟ್ ಟಾಪರ್ ಅಂದ್ರೆ ಸುಮ್ನೆನಾ? ಓ ಏನಮ್ಮ ಇದು, ಒಂದು 10 ಗ್ರಾಮು ಇಲ್ಲ ಅನ್ಸುತ್ತೆ. ಟಾಪರ್ಗೆ ಇಷ್ಟೇನಾ ಕೊಡೋದು? ಅಪ್ಪ ಹೋಗ್ಲಿ ಬಿಡಮ್ಮ, ಲಕ್ಷ್ಮಿ ಹೇಗ್ ಬಂದ್ರು ಲಕ್ಷ್ಮಿನೇ ಅಲ್ವಾ? ಇದು ಸರಸ್ವತಿ ಕೊಟ್ಟಿರೋ ಸನ್ಮಾನ. ಈ ತರದ್ ಇನ್ನೂ ಸಾಕಷ್ಟು ಬರುತ್ತೆ. ನೀನ್ ನೋಡ್ತಾ ಇರಪ್ಪ, ಲಂಡನ್, ಪ್ಯಾರಿಸ್, ಇಟ್ಲಿ ಎಲ್ಲಾ ಕಡೆಯಿಂದ ನಿನ್ ಮಗಳಿಗೆ ಬೇಷ್ ಬೇಷ್ ಅಂತ ಅಚೀವ್ಮೆಂಟ್ ಸಿಗತ್ತೆ ಅಲ್ವಾ? ಮತ್ತೆ ನನ್ನ ಮಗಳು ಮನ್ಸು ಮಾಡಿದ್ರೆ ಪ್ರಪಂಚನ ಗೆದ್ದು ಬಿಡ್ತಾಳೆ ಅಲ್ವಾ? ಅದಕ್ಕೆ ನಂಗೆ ಮಹಾಬಲ ಅಂದ್ರೆ ತುಂಬಾ ಇಷ್ಟ. ನೀನ್ ಹೆಂಡತಿಗೂ ಸ್ವಲ್ಪ ಹೇಳು. ಅಮ್ಮ ನೋಡ್ದ್ಯಾ, ನಾನು ಹಿಂಗೆ ಹೇಳಿರ್ಲಿಲ್ವಾ ಅಪ್ಪ ನನ್ ಮಾತೆ ಕೇಳೋದಂತ. ನಿಮ್ಮಮ್ಮಗೆ ಇವೆಲ್ಲ ಗೊತ್ತಾಗಲ್ಲಮ್ಮ, ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಮಹಾಲಕ್ಷ್ಮಿ ತರ ರೆಡಿಯಾಗಿ ಬಾ. ಇನ್ನೇನ್ ಅವ್ರು ಬಂದ್ಬಿಡ್ತಾರೆ. ಯಾರು ಬರ್ತಾರಪ್ಪ? ನಾವೇನು ಹೇಳಿಲ್ಲ ರೀ, ನಿಮ್ ಸರ್ಪ್ರೈಸ್ ನೀವೇ ಹೇಳಿ ಅಂತ ಸುಮ್ನಿದೀವಿ. ಅದೇನ್ ಸರ್ಪ್ರೈಸ್ ಮಾವ, ನಾನು ಕಾಯ್ತಾ ಇದ್ದೀನಿ, ಹೇಳಿ ಏನಪ್ಪ? ನೋಡು ಚಂದುಮ್ಮ, ನಿಮ್ಮಮ್ಮ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಹಾಕ್ಬಿಟ್ಲು. ನನ್ನ ಮುದ್ದು ಮಗಳು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಿದ್ಯಪ್ಪ? ಏಯ್ ಗೋಲ್ಡ್ ಮೆಡಲಿಸ್ಟು, ನಿನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ರೀ, ನಿಮ್ ಮಗಳು ಸ್ಟೇಜ್ ಮೇಲೆ ನಾನು ಇಡೀ ಪ್ರಪಂಚ ಸುತ್ತುತ್ತೀನಿ, ಮದ್ವೆನೇ ಅಂತೆಲ್ಲ ಹೇಳಿ ಚಪ್ಪಾಳೆ ಗಿಟ್ಟಿಸ್ಕೊಡ್ಲು. ಕರೆಕ್ಟಾಗಿ ಹೇಳಿದಾಳೆ. ನನ್ನ ಮಗಳು ಪ್ರಪಂಚನೇ ಸುತ್ತಬಹುದು. ಹುಡುಗ ಆಸ್ಟ್ರೇಲಿಯಾದಲ್ಲಿದ್ದಾನೆ. ಅವ್ರ ಕಂಪ್ನಿ ಲಿಸ್ಟ್ ಕೇಳಬೇಕು ನೀನು. ಇಲ್ಲಿಂದ ಆಸ್ಟ್ರೇಲಿಯಾಗ ಹೋಗಿ ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದಾರೆ ಗೊತ್ತಾ? ಚಂದುಮಾ, ಯಾಕೆ ಹೀಗೆ ನಿಂತುಬಿಟ್ಟೆ? ಮದುವೆ ಅಂದ ಕೂಡಲೇ ನಾಚಿಕೆ ಅನ್ಸತ್ತೆ ಮೇಡಮ್ಗೆ. ಯಾರನ್ನ ಕೇಳಿ ಹುಡುಗನ ಹುಡುಕ್ತಿದ್ದೀರಾ? ಯಾರನ್ನ ಯಾಕೋ ಕೇಳ್ಬೇಕು? ನನ್ನ ಮಗಳು ಭವಿಷ್ಯಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಇಲ್ಲಪ್ಪ. ಏಯ್, ಏನೇ ಮಾತಾಡ್ತಿದ್ಯಾ? ಅಮ್ಮ ಪ್ಲೀಸ್, ನಂಗೆ ಈಗ ಮದ್ವೆ ಇಷ್ಟ ಇಲ್ಲ. ಅಪ್ಪ, ಬರ್ತಿರೋರು ಕಾಲ್ ಮಾಡಿ ಬರ್ಬೇಡ ಅಂತ ಹೇಳು ಅಷ್ಟೇ. ಚಂದನು